ಅದ್ರ ಬಗ್ಗೆ ಒಂದೆರಡು ಮಾತಾಡಿ ಅಂತ. ತುಂಬಾ ಚೆನ್ನಾಗಿದೆ. ಕಂಪೇರ್ ಮಾಡಿದ್ರೆ ಬೊಮ್ಮನಹಳ್ಳಿಯಲ್ಲಿ ಇದೊಂದು ಅಂದ್ರೆ ಒಂಥರ ಫೆಸ್ಟಿವಲ್ ಹಬ್ಬ ತರ ನಮ್ಗೆಲ್ಲ. ಒಂದೇ ಇವೆಂಟ್ ಇರಲ್ಲ, ಬ್ಯಾಕ್ ಟು ಬ್ಯಾಕ್ ತುಂಬಾ ಇವೆಂಟ್ಸ್ ಇರುತ್ತೆ. ಸೊ ಇದು ನಾವು 3 days ತುಂಬಾ ಎಂಜಾಯ್ ಮಾಡ್ತೀವಿ. ಅಂಡ್ ಎಲ್ಲಾ ತರ ಗೇಮ್ಸ್ ಇರುತ್ತೆ. ಇದು ಬರೀ ಹುಡುಗರ ಹಬ್ಬ ಅಂತಿಲ್ಲ, ಇಲ್ಲಿ ಹುಡುಗಿಯರ್ಗೂ ಫಿಮೇಲ್ಸ್ಗೂ ಎಲ್ಲರಿಗೂ ಪ್ರಯಾರಿಟೀಸ್ ಇದೆ. ಸೊ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಥ್ಯಾಂಕ್ ಯು. ಸುಮಾರು 5 ವರ್ಷದಿಂದ ಈ ಉತ್ಸವಕ್ಕೆ ಬರ್ತಾ ಇದ್ದೀನಿ. ಸೊ 5 ವರ್ಷದಿಂದಾನು ನಾನು ಎವ್ರಿ ಟೈಮ್ ಅವರು ಯುನೀಕ್ ಕಾನ್ಸೆಪ್ಟ್ ಡಿಸೈನ್ ಮಾಡೋದು ನನ್ಗೆ ತುಂಬಾ ಇಷ್ಟ ಆಗಿದೆ. ಲೈಕ್ ಲಾಸ್ಟ್ ಟೈಮ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡಿದ್ರು. ಈ ಸತಿನು ಗಣೇಶ ತುಂಬಾ ಚೆನ್ನಾಗಿ ಕಾಣ್ತಿದ್ದಾರೆ ಉಯ್ಯಾಲೆಯಲ್ಲಿ ಇರೋ ತರ. ಸೊ ಅಂಡ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಆರ್ಗನೈಸೇಷನ್, ಡೆಕೋರೇಷನ್ ಇಂದ ಹಿಡಿದು ಎಲ್ಲ ಕಾನ್ಸೆಪ್ಟ್ ಮತ್ತೆ ಎಲ್ಲ ಆರ್ಗನೈಸ್ ಮಾಡೋದ್ರಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ಇವರು. ಎಲ್ಲರೂ ತುಂಬಾ ಯುನೈಟೆಡ್ ಆಗಿರ್ತಾರೆ. ಹಿಂಗೆ ವರ್ಷ ವರ್ಷ ಆಗ್ಲಿ ಅಂತ ನಾನು ಕೇಳ್ಕೊಂತೀನಿ. ಈ ತರ ಹಬ್ಬ ನಾನು ಎಲ್ಲೂ ನೋಡಿಲ್ಲ ಮಾಡೋದು. ನಮ್ಮ ಬೊಮ್ಮನಹಳ್ಳಿಯಲ್ಲಿ ಇದೆ ಅನ್ಸುತ್ತೆ ಮೋಸ್ಟ್ಲಿ ಗ್ರ್ಯಾಂಡ್ ಆಗಿ ಮಾಡೋದು. ಹುಡುಗರು ಎಲ್ಲರೂ ಸೇರ್ಕೊಂಡು ಮಾಡ್ತೀವಿ. ಎಲ್ಲ ರಂಗೋಲಿ ಕಾಂಪಿಟೇಷನ್, ಪ್ರತಿಯೊಂದು ಮಕ್ಳಿಗೂ ಆಟ ಆಡಿಸ್ತಾರೆ, ಅನ್ನದಾನ ಮಾಡ್ತಾರೆ. ಅದಂತೂ ತುಂಬಾ ಖುಷಿ ಆಗುತ್ತೆ. ಎಲ್ಲರೂ ಎಂಜಾಯ್ ಮಾಡ್ತೀವಿ. ನೀವು ಎಲ್ಲರೂ ಬನ್ನಿ ಅಂತ ಕೇಳ್ಕೊತೀವಿ. ನಾನೊಂದು 8 ವರ್ಷದಿಂದ ನೋಡ್ತಾ ಇದೀನಿ ಈ ಹಬ್ಬ ಆಚರಿಸೋದು. ಇವ್ರ ಜೊತೆನೂ ಸೇರ್ಕೊಂಡು ಹಬ್ಬ ಆಚರಿಸ್ತಾ ಇದೀನಿ. ನನ್ನ ಹೆಸರು ರಶ್ಮಿ ಅಂತ. ನಾವು ಹೊಂಗಸಂದ್ರದಿಂದ ಬಂದಿರೋದು. ಆಕ್ಚುಲಿ ತುಂಬಾ ಗ್ರ್ಯಾಂಡ್ ಆಗಿದೆ. 20th ಇಯರ್ ಅಂತ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ನನ್ನ ಹೆಸರು ಸೌಮ್ಯ ಅಂತ. ಇದು 28th ಮಾಡ್ತಾ ಇರೋದು ಅವ್ರ ಸೆಲೆಬ್ರೇಷನ್. ಬಟ್ ನಾನು ಇದು 3rd year ಇಂದ ನೋಡ್ತಾ ಇರೋದು. 3 years ಇಂದ ಅದೇನ್ ನೋಡ್ತಿದ್ದೀನೋ, ಇದು ಗಣೇಶ ಫೆಸ್ಟಿವಲ್ ಅನ್ನೋದಕ್ಕಿಂತ ನಮ್ಮನೆ ಫೆಸ್ಟಿವಲ್ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ರು ಮನೆಯಿಂದಾನು ಬಂದು ಇವಾಗ ನೋಡ್ಬೋದು ನಾವೇ ಯಾವ ತರ ರೆಡಿ ಆಗಿದೀವಿ ಅಂತ ಅಂದ್ಬಿಟ್ಟು. ನಮ್ಮನೆ ಫಂಕ್ಷನ್ಗಳಿಗೆ ಹೇಗೆ ರೆಡಿ ಆಗ್ತೀವೋ ಅದೇ ತರ ರೆಡಿ ಆಗಿ ತುಂಬಾ ಎಂಜಾಯ್ ಮಾಡ್ಕೊಂಡು 3 days ತುಂಬಾ ಸೂಪರ್ ಆಗಿರುತ್ತೆ. ತುಂಬಾ ಎಂಜಾಯ್ ಮಾಡ್ತಾ ಇದೀವಿ. ಇನ್ನೊಂದು ಯುನಿಕ್ ಥಿಂಗ್ ಏನಂದ್ರೆ ನಮ್ದು ಒಂದ್ ವರ್ಷ ಮಾಡಿರೋದು ಇನ್ನೊಂದು ವರ್ಷ ಮಾಡಕ್ ಹೋಗಲ್ಲ. ಪ್ರತಿ ವರ್ಷ ಡಿಫ್ರೆಂಟ್ ಆಗಿರುತ್ತೆ. ನೀವು ಸೆಟ್ ನೋಡ್ಬೋದು, ಇಲ್ಲ ನಮ್ದು ಬಲ್ಮುರಿ ಪೇಜ್ ಅಂತ ಇದೆ. ನಮ್ದು ಜಾಗ ಚಿಕ್ಕದಿರ್ಬೋದು, ಆದ್ರೆ ಪ್ರತಿ ವರ್ಷ ನಾವು ಮಾಡೋ ಆ ಸೆಟಪ್ ಇರುತ್ತಲ್ಲ, ಒಂದ್ ದೇವಸ್ಥಾನ ಇರ್ಬೋದು, ಒಂದು ಮಗು ತರ ಗಣಪತಿ ಕುಣಿಸೋದಾಗಿರ್ಬೋದು, ಇಲ್ಲ ನಮ್ದು ತುಂಬಾ ದೊಡ್ಡ ಗಣಪತಿ ಅನ್ನೋದು ಕೆಲವ್ರಿಗೆ ಆಸೆ ಇರುತ್ತೆ. ಬಟ್ ನಾವು ಚಿಕ್ಕದಾಗಿ ಕುಣಿಸೋದು ತುಂಬಾ ಅದ್ಭುತವಾಗಿರುತ್ತೆ. ಅದು ನಾವ್ ಹೇಳಿದ್ರಲ್ಲ, ಜನ ಹೇಳಿರೋ ಮಾತು, ಜನ ಒಪ್ಕೊಂಡಿದ್ದಾರೆ ಅದನ್ನ.